ಇದೆ. ಅದೇನಂದ್ರೆ ನಮಗೊಂದು ಪರ್ಸನಲ್ ಅನುಭವ ಆದಂತ ಒಂದು ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಪುಷ್ಪ ನಮನದ ಕಾರ್ಯಕ್ರಮ ನಾವು ಇಟ್ಕೊಂಡಿದೀವಿ. ಅದರ ಕಾರಣ ಏನಂದ್ರೆ ಪರ್ಸನಲ್ ಆಗಿ ನಾವು ದುಬೈಗೆ ವಿಸಿಟ್ ಮಾಡಿದಾಗ ನಮಗೆ ಅಲ್ಲಿ ಪ್ರತಿಯೊಂದು ವಿಷಯವು ತುಂಬಾ ವಿಸ್ಮಯಕಾರಿಯಾಗಿ ಮತ್ತು ಅಚ್ಚರಿಯನ್ನುಂಟು ಮಾಡಿತ್ತು. ದುಬೈ ಒಂದು ಸುಂದರವಾದ ಸಿಟಿ ಅಲ್ಲದೆ ಅದು ಲೈಕ್ ಎಷ್ಟು ಒಂದು ನಮಗೆ ಒಂದು ಆತ್ಮೀಯವಾಗಿ ಅಟ್ಯಾಚ್ಮೆಂಟ್ ಒಂದು ಬೆಳೀತು ಅಂತ ಹೇಳಿದ್ರೆ ಲೈಕ್ ಎಲ್ಲಾ ವಿಷಯದಲ್ಲೂ ನಾವು ಒಂದು ಪಾಸಿಟಿವ್ನೆಸ್ ಅಲ್ಲಿ ನೋಡ್ತಾ ಬಂದ್ವಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಅದಕ್ಕಾಗಿ ಈ ಅಭಿವೃದ್ಧಿ ಕಡೆಗೆ ನಮ್ಮ ನಾಯಕರು ಎಲ್ಲರೂ ಈ ಒಂದು ದೇಶನ ತಗೊಂಡು ಹೋಗ್ತಾ ಇದಾರಲ್ಲ, ಅವ್ರಿಗೆ ಆಗಿ ನಮ್ಮ ಒಂದು ಪರ್ಸನಲ್ ಇದರಿಂದ ನಾವು ಪುಷ್ಪ ನಮನೆಯನ್ನ ಮಾಡ್ತಾ ಇದೀವಿ. ಇವರು ನಮಗೆ ದೇವಮಾನ ಟೈಪ್ ಇದ್ದಾರೆ. ಓಕೆನಾ, ಇವ್ರು ನಮ್ಗೆ ಕಾಣ್ತಾ ಇದ್ದಾರೆ. ಮೋದಿಜಿ ಆಗ್ಬೋದು, ದುಬೈ ರಾಜರಾಗ್ಬೋದು, ಪ್ರತಿಯೊಬ್ಬರು ಇಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ನಮ್ಮ ಊರಲ್ಲಿ ಇದ್ದಾರೆ, ತುಂಬಾ ಜನ ಇದ್ದಾರೆ. ಅವ್ರ ಬಗ್ಗೆನೂ ವಿಶ್ಲೇಷಣೆ ಮಾಡ್ಬೋದು. ಬಟ್ ಈ ಸಂದರ್ಭ ಏನಾಗಿದೆ, ನಾವು ದುಬೈ ಹೋಗಿ ಬಂದಿದ್ದಕ್ಕೆ ದುಬೈದಲ್ಲಿ ಏನ್ ನಡೆದಿತ್ತು ನಮ್ಮ ಜೊತೆ ಅವೆಲ್ಲ ಕಂಡ್ಬಿಟ್ಟು ಇದು ಮಾಡ್ಬೇಕು ಅಂತ ನಮ್ಗೊಂದು ಫೀಲ್ ಆಯ್ತು, ಮನಸ್ಸಲ್ಲಿ ಇತ್ತು. ಅವ್ರಿಗೆ ಏನಂತಾರೆ ಸೆಲ್ಯೂಟ್ ಹೊಡಿಬೇಕು ಅನ್ನೋ ಒಂದು ಮನೋಭಾವನೆ ನಮ್ಗೆ ಹುಡ್ತು. ಅದಕ್ಕೆ ನಮ್ಗೆ ಇಲ್ಲಿ ಬಂದ್ಬಿಟ್ಟು ಇಂಥ ಒಂದು ಚಿಕ್ಕ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಓಕೆನಾ, ಇದು ಯಾವುದು ದುರ್ದೇಶ ನಮ್ಮ ಮನಸ್ಸಿನಿಂದ ಹಾರ್ಟ್ಫುಲ್ ಆಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ಬೇಕು ನಾವು ಅನ್ಕೊಂಡಿದ್ವಿ, ಮಾಡ್ತಾ ಇದೀವಿ. ಯಾರು ಏನಂತ ನಮ್ಗೆ ಗೊತ್ತಿಲ್ಲ, ಬಟ್ ಮಾಡ್ಬೇಕು ಅನ್ಕೊಂಡ್ವಿ, ಮಾಡ್ತಾ ಇದೀವಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ನಮ್ಮ ಈ ದುಬೈ ಪ್ರಯಾಣ ಶುರು ಮಾಡುವ ಮೊದಲು ನಮ್ಮ ಮೆಚ್ಚಿನ ನಾಯಕರಾದ ಮೋದಿಜಿ ಅವರಿಗೂ ಹಾಗೂ ಸುಂದರ ದುಬೈ ನಗರದ ರಾಜರಿಗೂ ನಮ್ಮ ಒಂದು ಅವರ ಆಶೀರ್ವಾದದೊಂದಿಗೆ ನಮ್ಮ ಒಂದು ಪಯಣ ಶುರುವಾಗಲಿ ಎಂದು ದೀಪದ ಬೆಳಕಿನಿಂದ ನಾವು ಪುಷ್ಪ ನಮನ ಸಲ್ಲಿಸುತ್ತಿದ್ದೇವೆ. ನಮ್ದು ಸಿಸ್ಟರ್ಗೆ ನಮ್ದು ಸಾರಿಗೆ ಇಬ್ಬರು ದುಬೈ ಹೋಗಿ ಬಂದ್ರು. ಅವ್ರಿಬ್ಬರು ಎಕ್ಸ್ಪೀರಿಯನ್ಸ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನನ್ಗೂ ಒಂದು ಆಸೆ, ನಂಗೆ ಹೋಗ್ಬೇಕು, ನನ್ನ ಲೈಫ್ ಸಕ್ಸಸ್ ಮಾಡ್ಕೊಬೇಕು ಅಂತ. ನಂಗೊಂದು ಅಭಿರುಚಿ, ನನ್ನ ಕೆಲಸಕ್ಕೆ ಎಲ್ಲ ನನ್ನ ಫ್ಯೂಚರ್ ಲೈಫ್ ಚೆನ್ನಾಗಿರ್ಬೇಕಂತ ನನ್ಗೊಂದು ಆಸೆ ಇದೆ. ಅದಕ್ಕೆ ನಂಗೆ ನೆಕ್ಸ್ಟ್ ಟ್ರಿಪ್ ನಾನು ಹೋಗೋಕೆ ಚಾನ್ಸ್. ಎಲ್ಲರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಒಂದು ಟ್ರಿಪ್ ಮಾಡಬೇಕು ದುಬೈ. ಆಕ್ಚುಲಿ ಮಸ್ಟ್ ವಿಸಿಟ್ ಸಿಟಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್, ವಂಡರ್ಫುಲ್ ಅಂಡ್ ಮೆಮೊರೀಸ್ ನ ಒಂದು ಕಲೆಕ್ಟ್ ಮಾಡಬಹುದು. ಸೊ ನಾವೆಲ್ಲ ಒಂದು ವ್ಲಾಗ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತೀವಿ. ದುಬೈ ಎಲ್ಲ ಇಡೀ ಪ್ರಪಂಚ ಏನಿದೆಲ್ಲ ಎಲ್ಲ ಸುತ್ತಾಡ್ಬೇಕು. ಜನ ಆ ಕಡೆ ಜನ ಇಲ್ಲಿ ಬರ್ಬೇಕು, ಈ ಕಡೆ ಜನ ಅಲ್ಲಿ ಹೋಗ್ಬೇಕು. ಎಲ್ಲಾ ಕಡೆ ಎಲ್ಲಾ ದೇಶಗಳು ಸುತ್ತಾಡ್ಬೇಕು, ಬರ್ಬೇಕು. ಇವಾಗ ಸದ್ಯಕ್ಕೆ ದುಬೈ ವಿಸಿಟ್ ಮಾಡಿ ಬಂದಿದೀವಿ. ಅದರ ಒಂದು ಮೆಮೊರೀಸ್ ನ ನಿಮ್ ಜೊತೆ ಶೇರ್ ಮಾಡ್ತೀವಿ. ನೋಡಿ, ನಮ್ಗೆ ಸಪೋರ್ಟ್ ಮಾಡಿ, ನಮ್ ಜೊತೆ ಸ್ಟೇ ಟ್ಯೂನ್ ಆಗಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಎಸ್ಪೋ ಸ್ಟುಡಿಯೋಸ್. ಸೊ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಮಾಡೋದಕ್ಕೆ ಏನೊಂದು ಕಾರಣ ಅಂದ್ರೆ, ಒಂದು ಪುಷ್ಪ ನಮನ ಸಲ್ಲಿಸಿದ್ವಿ ಅಂದ್ರೆ ಒಂದು ಹಿರಿಯರ ಆಶೀರ್ವಾದದೊಂದಿಗೆ ಈ ಒಂದು ನಾವು ವ್ಲಾಗ್ ನ ಶುರು ಮಾಡೋಣ ಅಂದು ನಮ್ಮ ಒಂದು ಸ್ವಇಚ್ಛೆ ಆಗಿತ್ತು. ಯಾಕೆ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ, ನಮ್ದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾವು ಒಂದು ದುಬೈಯಲ್ಲಿ ತಗೊಂಡಂತ ಅನುಭವಗಳು ನಮ್ಗೆ ಮನದಾಳದಿಂದ ಅದು ಒಂದು ನಾಟಿ ಈ ಒಂದು ಮಾಡ್ಬೇಕು, ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಉತ್ಸಾಹನ ಮೂಡಿಸಿದೆ. ಆಕ್ಚುಲಿ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾನೇ ಒಂದು ಗುಡ್ ಪಾಸಿಟಿವ್ ಈ ಒಂದು ಟ್ರಾವೆಲ್ ಬ್ಲಾಗ್ ಅಲ್ಲಿ ನಮ್ಗೆ ಜರುಗಿದೆ. ಅಂದ್ರೆ ಟ್ರಾವೆಲ್ ಮಾಡುವಾಗ ನಮ್ಗಾಗಿದ್ದಂತ ಅನುಭವಗಳು. ಸೊ ಅದೇನಪ್ಪಾ ಅಂತ ಹೇಳಿದ್ರೆ, ಆಕ್ಚುಲಿ ಫಸ್ಟ್ ಆಫ್ ಆಲ್ ನಮ್ ಫ್ರೆಂಡ್ ಇದ್ದಾರೆ ನವೀನ್ ಅಂತ ದುಬೈಯಲ್ಲಿ. ಅವರು ನಮ್ಗೆ ಆಕ್ಚುಲಿ ಬರ್ಮಾಡ್ಕೊಂಡ್ರು, ತುಂಬಾನೇ ಸಪೋರ್ಟ್ ಅಂಡ್ ಸಹಾಯ ಮಾಡಿದ್ರು, ವೆಲ್ ವಿಷರ್ ಆಗಿ, ಫ್ರೆಂಡ್ ಆಗಿ. ಸೊ ನಮ್ ಜೊತೆ ಇದ್ರು ಅಂಡ್ ಥ್ಯಾಂಕ್ಸ್ ಟು ದೇರ್ ಫ್ಯಾಮಿಲಿ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ನಮ್ಗೆ ಒಂದು ಮೇಕ್ ಮೈ ಟ್ರಿಪ್ ಇಂದ ನಾವೆಲ್ಲಾ ಕಡೆ ಟಿಕೆಟ್ಸ್ ನ ಮಾಡ್ಕೊಂಡಿದ್ವಿ. ಸೊ ದುಬೈ ಫ್ರೇಮ್ ಅಲ್ಲಿ ನಮ್ಗೆ ಬಾರ್ ಕೋಡ್ ಇದಾಗದೆ, ಡೌನ್ಲೋಡ್ ಆಗದೇನೆ, ಲೈಕ್ ಓನ್ಲಿ ವೋಚರ್ ಇಂದ ನಮ್ಗೆ ಒಳಗಡೆ ಅವಕಾಶ ಕೊಡ್ಲಿಲ್ಲ ಬಿಡೋದಿಕ್ಕೆ. ಈವನ್ ರಿಸೆಪ್ಷನ್ ಅಲ್ಲಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಬಟ್ ಅಲ್ಲಿ ಲೈಕ್ ಬಗ್ಗಿ ಇದ್ ಮಾಡ್ತಾರಲ್ಲ ಆಮರ್ ಅಂತ, ಅವರು ಪರ್ಸನಲ್ ಆಗಿ ಬಂದು ರಿಸೆಪ್ಷನ್ ಅಲ್ಲಿ ಮಾತಾಡ್ದಾಗ್ಲೂ ಆ ಒಂದು ಅವಕಾಶ ಆಗದೆ ಇರುವಾಗ ನಮ್ಗೆ ಟಿಕೆಟ್ ಕೌಂಟರ್ಸ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಪ್ರಾಬ್ಲಮ್ ಸೊಲ್ಯೂಷನ್ ಲೈಕ್ ರೆಕ್ಟಿಫೈ ಮಾಡಕ್ ನೋಡಿದ್ರು. ಬಟ್ ಟು ಬಿ ಹಾನೆಸ್ಟ್, ಅಲ್ಲಿ ಕೂಡ ಪ್ರಾಬ್ಲಮ್ ರಿಸಾಲ್ವ್ ಆಗ್ಲಿಲ್ಲ. ಸೊ ಅಲ್ಲಿ ಎಷ್ಟು ಒಂದು ಮನೋಭಾವ ಅವ್ರದ್ದು ಚೆನ್ನಾಗಿತ್ತು ಅಂದ್ರೆ, ಪರ್ಸನಲಿ ಅವರು ಹೋಗಿ ಟಿಕೆಟ್ ತಗೊಂಡು, ಲೈಕ್ ಇವತ್ತೊಂದು ದಿನದಲ್ಲಿ ಯಾರಿಗೂ ಆ ಮನೋಕಾಮನೆ ಬರೋದಿಲ್ಲ, ಬಟ್ ಪರ್ಸನಲಿ ನಮ್ಮಿಬ್ರಿಗೂ ಟಿಕೆಟ್ ತಗೊಂಡು ನಮ್ ದುಬೈ ಫ್ರೇಮ್ ಒಳಗಡೆ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಸೊ ಆ ವ್ಯಕ್ತಿಗೆ ನಮ್ಮ ಮನಸ್ಪೂರ್ವಕವಾಗಿ ನಾವು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಇದು ಒಂದು ಸಣ್ಣ ಪುಟ್ಟ ಘಟನೆ ಆದ್ರೆ, ಇನ್ನೊಂದು ದೊಡ್ಡ ಘಟನೆ, ದಟ್ ಈಸ್ ವೆರಿ ಹಾರ್ಟ್ ಟಚಿಂಗ್ ಘಟನೆ ಆಯ್ತು. ಅದೇನಂತ ಹೇಳಿದ್ರೆ, ಲೈಕ್ ನಾವು ದ ವರ್ಲ್ಡ್ಸ್ ಟಾಲೆಸ್ಟ್ ಹೋಟೆಲ್ ಗೊವೆರಾ ಇಂದ ಇನ್ನೊಂದು ಎವರಿ ಹೋಟೆಲ್ಗೆ ಶಿಫ್ಟ್ ಆಗ್ತಾ ಇದ್ವಿ. ಆ ಶಿಫ್ಟ್ ಆಗೋ ಸಮಯದಲ್ಲಿ ನಾವೇನ್ ಮಾಡಿದ್ವಿ, ಬುಕಿಂಗ್ ಬಂದ್ಬಿಟ್ಟು
ಲೈಕ್ ಆ್ಯಪ್ ಇಂದ ಮಾಡ್ಕೊಂಡಿಲ್ಲ. ಆನ್ ದಿ ವೇ ಕಾರ್ ಹೋಗುತ್ತಲ್ಲ, ಆ ಕಾರನ್ನ ನಾವು ತಗೊಂಡ್ವಿ. ಸೊ ಈ ಕಾರಲ್ಲಿ ಲಗೇಜ್ ಎಲ್ಲ ಡ್ರಾಪ್ ಮಾಡಿ ಅದೇ ಹೋಟೆಲಲ್ಲಿ ಇಳಿವಾಗ ಏನಾಯ್ತು, ಲೈಕ್ ನಾವು ಕಾರಲ್ಲಿ ವ್ಲಾಗ್ ಮಾಡ್ತಾ ಲೈಕ್ ವಿಡಿಯೋಸ್ ಮಾಡುವಾಗ ಮಧು ಫೋನನ್ನ ಮೊಬೈಲ್ ಬಿಟ್ಬಿಟ್ಟಿದ್ದಾರೆ ಕಾರಲ್ಲಿ. ನಾವು ಇಳಿದು ಬಂದು ರಿಸೆಪ್ಷನ್ ಅಲ್ಲಿ ಏನಕ್ಕೋ ನೋಡ್ಕೊಂತಾ ಇದೀವಿ, ಫೋನ್ ಇಲ್ಲ. ಸೊ ಅಷ್ಟು ದಿನದ್ದು ಒಂದು ಜರ್ನಿ, ಎನರ್ಜಿ ಜರ್ನಿಗೆ ಇದೆಷ್ಟು ನಮ್ಗೆ ನೋವಾಯ್ತು ಅಂತ ಹೇಳಿದ್ರೆ, ಬಟ್ ಅಲ್ಲಿರೋರೆಲ್ಲ ಎಷ್ಟು ಕಾಮನ್ ಆಗಿ ಹೇಳ್ತಾರೆ ಅಂದ್ರೆ, ನಾವು ನವೀನ್ ಅವ್ರಿಗೆ ಫೋನ್ ಮಾಡಿದಾಗ್ಲೂ ಅವರು ಸಿಗುತ್ತೆ ಬಿಡಿ ಸರ್, ಮೇಡಮ್ ವರಿ ಮಾಡಬೇಡಿ, 100% ಸಿಗುತ್ತೆ. ಅಲ್ಲಿರೋ ಸೆಕ್ಯೂರಿಟಿ ಅವರು, ರಿಸೆಪ್ಷನ್ ಅವರು, ಪ್ರತಿಯೊಬ್ರು ಏನ್ ಹೇಳಿದ್ರು ಅಂದ್ರೆ, ಯೋಚನೆ ಮಾಡ್ಬೇಡಿ, ನಿಮ್ ಮೊಬೈಲ್ ಸಿಗುತ್ತೆ. ಬಟ್ ಅವ್ರು ಹೇಳ್ತಾರೆ, ನನಗೂ ಎಲ್ಲೋ ಕಾನ್ಫಿಡೆಂಟ್ ಇತ್ತು, ಯಾಕಂದ್ರೆ ಊರಲ್ಲೂ ಅಷ್ಟೇ ನಾನು ಕೇಳ್ಪಟ್ಟಿದ್ದೆ, ಓಕೆ ಅಲ್ಲೆಲ್ಲ 0 ಕ್ರೈಮ್ ಇದೆ, ಈ ತರ ಎಲ್ಲ ಇದೆ ಅಂತ. ಸೊ ಅವಾಗ ಇವನ್ ಅನುಭವದಿಂದ ನಾನ್ ಧೈರ್ಯ ಇದ್ದೆ. ಮಧು ಅವ್ರಿಗೆ ಸ್ವಲ್ಪ ಲೈಕ್ ಇದಿತ್ತು. ಆಕ್ಚುಲಿ ನನಗೆ ಏನಾಯ್ತು ಅಂದ್ರೆ, ಮೊಬೈಲ್ ಹೋಯ್ತು ಅಂದ್ರೆ ನಂಗೆ ಸಿಗಲ್ಲ ಅಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಆಯ್ತು. ಯಾಕಂದ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಇಂಡಿಯಾದ ಸಿಮ್ ಇಲ್ಲೇ ವರ್ಕ್ ಆಗಲ್ಲ, ಸ್ವಿಚ್ ಆಫ್. ಹಿಂದ್ಗಡೆ ನಾವು ಬ್ಯಾಕ್ ಸೀಟ್ ಅಲ್ಲಿ ಕೂತಿದ್ವಿ, ಅವಾಗ ಏನಾಯ್ತು ಅಂದ್ರೆ ಬೇರೆ ಬೇರೆ ಪ್ಯಾಸೆಂಜರ್ ಬರ್ತಾ ಇರ್ತಾರೆ, ಹಂಗಾಗಿ ಮೊಬೈಲ್ ಸಿಗೋದು ಡೌಟ್ ಇದೆ. ಅದರಲ್ಲಿ 4-5 ಡೇಸು ಬಿಡು ಅಂದ್ಬಿಟ್ಟು ನಾನು ಮೈಂಡ್ನ ಸ್ವಲ್ಪ ಇದು ಮಾಡ್ಕೊಂಡಿದ್ದೆ. ಬಟ್ ಅಲ್ಲಿ ಇರುವಂಥ ಪ್ರತಿಯೊಬ್ಬರು, ನೀವು ತುಮಾರ ಮೊಬೈಲ್ ಕಿದ್ರೆ ಬಿಟ್ಟು ಆಯ್ತದೆ 24 hours में आपको ಮೊಬೈಲ್ मिलेगा. ಬಟ್ ಎಲ್ಲ ನಿಮಗೆ ಬ್ಲಾಗ್ದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ. ನಮಗೆ ಜಸ್ಟ್ 2 hours ಅಲ್ಲಿ ಮೊಬೈಲ್. ಏನಕ್ಕೆ ಅಂದರೆ, ಒಂದು ನಾವು ಕಾರ್ಗೆ ಕ್ಯಾಶ್ ಕೊಟ್ಟು ಪೇಮೆಂಟ್ ಮಾಡಿದ್ದೀವಿ, ಆಮೇಲೆ ಕಾರ್ ನಾವು ಆನ್ಲೈನ್ದಲ್ಲಿ ಬುಕ್ ಮಾಡಿಲ್ಲ, ಕಾರ್ ಡ್ರೈವರ್ ನಂಬರ್ ಗೊತ್ತಿಲ್ಲ, ಕಾರ್ ವೆಹಿಕಲ್ ನಂಬರ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೂ ಇವತ್ತು ಮೊಬೈಲ್ ಸಿಕ್ಕಿದೆ ಅಂದರೆ ಅಲ್ಲಿರುವಂಥ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅದು ನೋಡಿ ಖುಷಿ ಪಟ್ಟಿವಿ. ಪ್ರತಿಯೊಂದು ಸೂಪರ್ ಆಸಮ್. ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಟು ಕ್ಲಿಯರ್ ಹೇಳ್ಕೊಡ್ತೀವಿ. ಫಿಸಿಕಲ್ ಆಗಿ ನಾವು ಹೋಗ್ದೇನೆ ಆಕ್ಚುಲಿ ನಮ್ಗೆ ಒಂದು ಪಾಸಿಟಿವ್ ಅನುಭವ ಸಿಕ್ತು. ಸೊ ಇನ್ನೊಂದು ದುಬೈ ಸಿಟಿ ಬಗ್ಗೆ ಹೇಳಬೇಕು ಅಂದ್ರೆ, ದುಬೈ ಸಿಟಿ ವರ್ಣಿಸೋದಿಕ್ಕೆ ಆಕ್ಚುಲಿ ಮಾತುಗಳೇ ಸಾಲದು, ಅಷ್ಟು ಅದ್ಭುತವಾಗಿ ಸುಂದರವಾಗಿದೆ ಆ ನಗರ. ಕ್ಲೀನ್ಲಿನೆಸ್ ಇರ್ಬೋದು, ನೀಟ್ನೆಸ್ ಇರ್ಬೋದು, ಮತ್ತೆ ಅವ್ರದ್ದೊಂದು ಹೋಗ್ತಾ ಇದ್ರೆ ರೋಡಲ್ಲಿ ಸ್ಕೈ ಸ್ಕೇಪರ್ಸ್ ಬಿಲ್ಡಿಂಗ್ ಇರ್ಬೋದು, ಚುಂಬನ ಮಾಡುವಂತ ಬಿಲ್ಡಿಂಗ್ಗಳಿರ್ಬೋದು, ಮತ್ತೆ ಲೈಕ್ ಅವರು ಎಷ್ಟು ಬೇಗ ರೆಸ್ಪಾನ್ಸ್ ಮಾಡೋ ರೀತಿ, ಹಲವಾರು ದೇಶದಿಂದ ಅಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ, ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ತಂದ್ಕೊಡ್ತು ಆ ಒಂದು ಟ್ರಾವೆಲ್ ಟೈಮ್ ನಮ್ಗೆ. ಮತ್ತೆ ನಮ್ಮ ಜೊತೆ ನಮಗೆ ಅಂದ್ರೆ ನಮಗೆ ಎಷ್ಟೊಂದು 11 ಡೇಸ್ದಲ್ಲಿ ನಮಗೆ ಪಾಕಿಸ್ತಾನದವರು ನಮ್ಮ ಜೊತೆಗೆ ಸೇರ್ಕೊಂಡ್ಬಿಟ್ರು, ಮತ್ತೆ ಚಂಡೀಗಢದವರು, ಮತ್ತೆ ನಮ್ಮ ಬೆಂಗಳೂರು ಜನನೂ ಅಲ್ಲೇ ದುಬೈದಲ್ಲಿ ಸಿಕ್ಕಿರು, ಮೀಟ್ ಆದರು. ಅವ್ರ ಜೊತೆ ಒಳ್ಳೆ ಅನುಭವ ಆಯ್ತು. ಪಾಕಿಸ್ತಾನದವರು ಅವ್ರ ಹತ್ರ ಸಕ್ಕದಾಗಿ ಮಾತಾಡಿದ್ರು, ಅವರು ನಮ್ಮ ಜೊತೆ ಅಷ್ಟೇ ಚೆನ್ನಾಗಿದ್ರು. ಅವ್ರ ಹೆಸರು ಬಂದಿದ್ರು, ಲೈಕ್ ನಮ್ಮ ರೂಮಲ್ಲೇ ಇದ್ರು, ನಮ್ಮ ಹೋಟ್ಲಲ್ಲೇ ರೂಮಲ್ಲಿ ಸ್ಟೇ ಮಾಡಿದ್ರು. ಸೊ ಒಳ್ಳೆ ಒಂದು ಪರಿಚಯ, ಒಂದು ನೀಟಾಗಿ ಪಿಕ್ಚರ್ ನಾವು ಬ್ಲಾಗ್ ಅಲ್ಲಿ ಒಂದೊಂದು ಹೇಳ್ಕೊಂತ ಬರ್ತೀವಿ. ನಮ್ದು ಬ್ಲಾಗ್ ಕಡಿಮೆ ಅಂದ್ರೆ ಒಂದು 5-6 ಬ್ಲಾಗ್ ಆಗ್ಬೋದು ದುಬೈ ಟ್ರಿಪ್ದು. ಓಕೆ, ನೆಕ್ಸ್ಟ್ ಬ್ಲಾಗ್ ದಲ್ಲಿ ಸಿಗೋಣ. ಸೊ ಈ ಒಂದು ಬ್ಲಾಗ್ ಅಲ್ಲಿ ನಾವು ಒಂದು ಇಂಟ್ರೋ ಕೊಡ್ತಾ ಇದೀವಿ. ಸೊ ಯಾರ್ಯಾರು ಮೀಟ್ ಆಗಿದ್ರು, ಹೇಗಿದೆ ದುಬೈ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೋ ವಿಡಿಯೋನ ಕೊಡ್ತಿದೀವಿ. ನೆಕ್ಸ್ಟ್ ನಮ್ಮ ಬ್ಲಾಗ್ಸ್ ಎಕ್ಸ್ಪ್ಲೋರ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ ಆಗಿರಿ. ಥ್ಯಾಂಕ್ ಯು ಎವ್ರಿವನ್, ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಭೂಮಿಯಿಂದ ಆಕಾಶಕ್ಕೆ ಚಾಚಿರುವ ಅತಿ ಎತ್ತರದ ಕಟ್ಟಡ, ಅದುವೇ ಬುರ್ಜ್ ಖಲೀಫಾ. ಇದರ ಎತ್ತರ ನೋಡಲು ನಾವು ತಲೆ ಎತ್ತಿ ನೋಡಬೇಕು, ಆದರೆ ಇದರ ಹಿಂದಿರುವ ಮನುಷ್ಯನ ಕೈಚಳಕಕ್ಕೆ ಮನಸಾರೆ ತಲೆಬಾಗಬೇಕು. ವಾಹ್ ಬುರ್ಜ್ ಖಲೀಫಾ! ಓ ಮೈ ಗಾಡ್, ಲುಕ್ ಅಟ್ ದ ಡಿಸೈನ್ ಆಫ್ ಫ್ಯೂಚರ್ ಆಫ್ ಮ್ಯೂಸಿಯಂ. ಒಂದೇ ಒಂದು ಕಾರ್ನರ್ ಇಲ್ಲ, ಒಂದೇ ಒಂದು ಪಿಲ್ಲರ್ಸ್ ಇಲ್ಲ. ಇಂಜಿನಿಯರಿಂಗ್ ಮಿರಾಕಲ್ ಇಸ್ ಜಸ್ಟ್ ಆಸಮ್. ಜಗತ್ತಿನ ಅತಿ ದೊಡ್ಡ ಫೋಟೋ ಫ್ರೇಮ್ ಇಡೀ ದುಬೈ ಒಂದೇ ಫ್ರೇಮ್ನಲ್ಲಿ ಬರುತ್ತದೆ. ಹಾಯ್ ಫ್ರೆಂಡ್ಸ್, ನೋಡಿ ಅಲ್ಲಿ ನಮಗೆ 15 ವರ್ಷದ ಫ್ರೆಂಡ್ ಸಿಕ್ಕಿದ್ದಾರೆ, ನವೀನ್ ಅಂದ್ಬಿಟ್ಟು ದುಬೈದಲ್ಲಿ. ಇವರು ತುಂಬಾ ನೆನೆಸ್ಕೊಂತಾ ಇದ್ದೆ ನಾನು, ಒಂದು 5-6 ತಿಂಗಳಿಂದ ನವೀನ್ ಅಂದ್ಬಿಟ್ಟು. ಬಟ್ ಲಾಸ್ಟ್ ಅಂತೂ ನಮ್ಮನ್ನ ಮೀಟ್ ಆದ್ವಿ. ವೆಲ್ಕಮ್ ಟು ದುಬೈ. ಥ್ಯಾಂಕ್ ಯು ಬಾಸ್. ನೀವು ನೋಡ್ಬಿಟ್ಟು ಖುಷಿ ಆಯ್ತು ನನಗೆ. ದುಬೈ ಒಂದ್ ಪಕ್ಕ, ಒಂದು ಸೆಕೆಂಡ್ ನೀವು ಒಬ್ರು ಸಿಕ್ಕ ತಕ್ಷಣ ನಮ್ಗೆ ಒಂದು ಖುಷಿ. ಮತ್ತೆ ಅದರಲ್ಲಿ ಇವತ್ತು ಸಿಸ್ಟರ್ ಇದಾರೆ ಅಂದ್ಬಿಟ್ಟು ಅದು ಗೊತ್ತಿರಲ್ಲ ನಮ್ಗೆ. ಅವರ ಸರ್ಪ್ರೈಸ್ ನಮ್ಗೆ. ಏನ್ ಸೋನು? ಓಕೆ, ಇನ್ನೂ ವಿಡಿಯೋ ಮಾಡ್ತೀವಿ. ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರಲ್ಲಿ. ಓಕೆನಾ, ಸಿಗೋಣ ಮತ್ತೆ. ಬೇಜಾರು ಇನ್ನೂ ವಿಡಿಯೋ ಮಾಡೋದಿದೆ. ರಾಜನ್ ಅರಮನೆ ಹತ್ರ ಹೋಗಿದ್ರ? ಇಲ್ಲ, ಹೋಗಿಲ್ಲ. ರಾಜ ಅರಮನೆ ದುಬೈ ರಾಜ ಇರುವಂತ ಪ್ಯಾಲೇಸ್. ಪ್ರೆಸಿಡೆಂಟ್ ಈಸ್ ಅ ಕಿಂಗ್ ಆಫ್ ಅಬುದಾಬಿ ಸ್ಟೇಟ್. ಅದೇ ಅವರ ಹೆಸರೇನು? ರಾಶಿದ್ ದುಬೈ ರಾಜ. ರಾಶಿದ್ ನೋಡಿ ಬಸ್ ಹೆಂಗಿದೆ, ಎಷ್ಟು ಕ್ಲೀನ್, ಎಷ್ಟು ನೀಟ್ನೆಸ್ ಇದೆ. ದುಬೈ ರಾಜ, ರಾಜ ಮಹಾರಾಜರ ಬೀದಿ, ರಾಜ ಮಹಾರಾಜರ ಮನೆ, ಜಾಯದ್ ಒಂದು ರೋಡು ಹೇಗಿದೆ ನೋಡಿ. ಶೇಖ್ ಜಾಯದ್ ಅಂತ ಅದು ಇದಿರಲ್ಲ ರೋಡು, ಅದ್ರ ಹೆಸರು ಶೇಖ್ ಜಾಯದ್. ಬಿಲ್ಡಿಂಗ್ಸ್ ಎಲ್ಲ ಎರಡು ಕಡೆ ಇದ್ದು ಹೆಂಗಿದೆ ಅಂದ್ರೆ ಎಷ್ಟು ಕ್ಲೀನ್, ಎಷ್ಟು ನೀಟ್ ಆಗಿದೆ ನೋಡು. ಮರಳು ಭೂಮಿ ಇದು ತಾನೆ. ಹೇಳಿ. Dubai Zindabad. Zindabad. India Pakistan Zindabad. ये सही लगा है. इंडिया पाकिस्तान फ्रेंडशिप जिंदाबाद. इंडिया पाकिस्तान ऐसा होता है, ऐसा होना चाहिए. ऐसा होना चाहिए. ऐसा होना चाहिए. ऐसा नहीं होना चाहिए. ऐसा होना चाहिए. ऐसा होना चाहिए. सुपर. ओके. ಥ್ಯಾಂಕ್ ಯು. ನೋಡಿ, ನಮಗೆ ಪಾಕಿಸ್ತಾನದ ಫ್ರೆಂಡ್ಸ್ ಸಿಕ್ಕಿರು. ನಮ್ಮನ್ನ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆನಾ? ಓಕೆ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಮಗೆ हमको क्या है ना, सुनो आप बात करो. एक्चुअली अटलांटिस फार्म से हम इधर वीवर्ट फार्म जो मेरा आए हैं, ये मोनो रेल में हमको लाइक फ्रेंडली मिल गए है. उधर से अभी जर्नी स्टार्ट हुआ है. अच्छा है ना बेबी? एक्चुअली ये दुबई सॉरी अबू धाबी घूम के आए हैं ऑलरेडी, सो दे आर इन दुबई ना. अभी हम अबू धाबी जा रहे हैं सैटरडे, इसीलिए उन्होंने नॉन कार्ड जैसा क्या कार्ड है, खिलाफत कार्ड वही चलता है. ओके, वो कार्ड है, उसमें बैलेंस है करके हमको दिया, क्योंकि वो आ गए ना ऑलरेडी, थोड़ा ज़्यादा लाइक रिचार्ज किया था,
इसीलिए यूज़ करने के लिए दिया है. थैंक यू सर, थैंक यू. अभी किधर जाने का मैडम हमको सब? Actually, I wanted to inform you something, my friends, because we had a problem in the entry of the scanning with Make My Trip things. So, Mr. Sir, your name? Amar helped us a lot, to come out of this, and thank you so much, sir. Thank you for this. Yeah, and he has took the ticket from on his own this one, and he is sending us inside. So, Shukriya, thank you.